ಇಡೀ ಬೆಂಗಳೂರನ್ನ ಬೆಚ್ಚಿ ಬೀಳಿಸಿದಂತಹ ಮಹಾಲಕ್ಷ್ಮಿ ಪ್ರಕರಣದ ಮಹಾಲಕ್ಷ್ಮಿ ಮರ್ಡರ್ ಕೇಸ್ನ ತನಿಖೆ 3 ಹಂತದಲ್ಲಿ ಆಗಲಿದೆ. ಮೊದಲ ಸುಳಿವು ಮೊಬೈಲ್ ರಿಟ್ರೀವ್, ಟವರ್ ಡಂಪ್, ಸಿಡಿಆರ್. ಎರಡನೇದಾಗಿ ಸಿಸಿಟಿವಿಯನ್ನ ಪರಿಶೀಲನೆ ಮಾಡುವಂತಹ ಕೆಲಸದಲ್ಲಿ ಪೊಲೀಸರು ತೊಡಗಿದ್ದಾರೆ. ಮೂರನೇದಾಗಿ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ನ ಪರಿಶೀಲನೆ ಮಾಡಲಾಗುತ್ತೆ. ಒಟ್ಟು 3 ಹಂತದ ತನಿಖೆಗೆ ಪೊಲೀಸರು ಮುಂದಾಗಿದ್ದಾರೆ. 3 ಹಂತದಲ್ಲಿ ಆರೋಪಿ ಪತ್ತೆಗೆ ಪೊಲೀಸರು ಮುಂದಾಗಿದ್ದಾರೆ. ಮಹಾಲಕ್ಷ್ಮಿಯನ್ನ ಕೊಲೆ ಮಾಡಿದ್ಯಾರು, ಈ ಕ್ಷಣಕ್ಕೂ ಕೂಡ ಯಾರು ಅನ್ನುವಂಥದ್ದು ನಿಗೂಢ ಆಗಿದೆ. ಮಹಾಲಕ್ಷ್ಮಿ ಕೊಲೆ ಪ್ರಕರಣದ ಒಂದೊಂದೇ ವಿಚಾರಗಳು ಬೆಳಕಿಗೆ ಬರ್ತಾ ಇವೆ. ಒಂದಿಷ್ಟು ಜನರ ಮೇಲೆ ಅನುಮಾನ ವ್ಯಕ್ತವಾಗ್ತಾ ಇದೆ. ಬಟ್ ನಿಜವಾದ ಹಂತಕ ಯಾರು, ಕೊಲೆ ಎಕ್ಸಾಕ್ಟ್ ಆಗಿ ಯಾವ ದಿನ ನಡೆಯಿತು, ಯಾವ ಉದ್ದೇಶಕ್ಕಾಗಿ ಕೊಲೆ ನಡೆಯಿತು, ಕೊಲೆ ಮಾಡಿದವನಿಗೂ ಮಹಾಲಕ್ಷ್ಮಿಗೂ ಏನ್ ಸಂಬಂಧ, ಈ ಎಲ್ಲ ವಿಚಾರಗಳಿಗೆ ಸಂಬಂಧಪಟ್ಟ ಹಾಗೆ ತನಿಖೆಯ ಮೂಲಕ ಮಾಹಿತಿ ಬಯಲಾಗಬೇಕು. ಹಾಗಾಗಬೇಕು ಅಂದ್ರೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಆರೋಪಿಯ ಸುಳಿವು ಪೊಲೀಸರಿಗೆ ಸಿಗ್ತಾ ಹೋಗಬೇಕು. ಈ ನಿಟ್ಟಿನಲ್ಲಿ ಪೊಲೀಸರು 3 ಆಯಾಮದಲ್ಲಿ ತನಿಖೆಯನ್ನ ಮಾಡ್ತಿದ್ದಾರೆ ಅನ್ನುವಂಥ ಮಾಹಿತಿ. ಮೊದಲನೇದಾಗಿ ಮಹಾಲಕ್ಷ್ಮಿಗೆ ಕೊನೆಯದಾಗಿ ಕರೆಯನ್ನ ಮಾಡಿದ್ಯಾರು, ಮಹಾಲಕ್ಷ್ಮಿಗೆ ಕೊನೆಯದಾಗಿ ಮೆಸೇಜ್ ಮಾಡಿದ್ಯಾರು, ಯಾರ ಜೊತೆ ಆಕೆ ಆಪ್ತಳಾಗಿದ್ಲು, ಈ ಎಲ್ಲ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಆಕೆಯ ಮೊಬೈಲ್ನ ರಿಟ್ರೀವ್ ಮಾಡುವಂತಹ ಕೆಲಸವನ್ನ ಮೊದಲನೇದಾಗಿ ಪೊಲೀಸರು ಮಾಡ್ತಾರೆ. ಸೆಪ್ಟೆಂಬರ್ 2ನೇ ತಾರೀಕು ಕೊಲೆಯಾದಂತಹ ಮಹಾಲಕ್ಷ್ಮಿಯ ಮೊಬೈಲ್ ಸ್ವಿಚ್ ಆಫ್ ಆಗಿರೋದು. ಹಾಗಾಗಿ ಮೊಬೈಲ್ ಲಾಕ್ ಅನ್ನ ಮೊದಲಿಗೆ ಓಪನ್ ಮಾಡ್ತಾರೆ. ಆ ಬಳಿಕ ಮಹಾಲಕ್ಷ್ಮಿಯ ಮೊಬೈಲ್ನ ರಿಟ್ರೀವ್ ಮಾಡಲಾಗುತ್ತೆ, ಟವರ್ ಡಂಪ್ ಅನ್ನ ಪಡ್ಕೊಳ್ಳಲಾಗುತ್ತೆ. ಸಿಡಿಆರ್, ಮೊಬೈಲ್ನಲ್ಲಿರುವಂತಹ ಚಾಟಿಂಗ್ ಗ್ಯಾಲರಿ ಎಲ್ಲವನ್ನ ಕೂಡ ಪರಿಶೀಲನೆ ಮಾಡುವಂತಹ ಕೆಲಸವನ್ನ ಪೊಲೀಸರು ಮಾಡಲಿದ್ದಾರೆ. ಮೊದಲನೇದಾಗಿ ಆಕೆಯ ಮೊಬೈಲ್ ರಿಟ್ರೀವ್ ಮಾಡಲಾಗುತ್ತೆ. ಹಂತಕನ ಸುಳಿವು ಆ ಮೊಬೈಲ್ನ ಮೂಲಕನೇ ಪೊಲೀಸರಿಗೆ ಬಹುತೇಕ ಸಿಗುವಂತಹ ಸಾಧ್ಯತೆ ಇದೆ. ಯಾರ ಜೊತೆ ಕಾಂಟ್ಯಾಕ್ಟ್ ನಲ್ಲಿದ್ಲು ಆಕೆ, ಯಾರ ಜೊತೆ ಚಾಟಿಂಗ್ ಮಾಡ್ತಾ ಇದ್ಲು, ಚಾಟಿಂಗ್ ಮಾಡುವಂತಹ ಸಂದರ್ಭದಲ್ಲಿ ಏನಾದರೂ ಗಲಾಟೆ ಆಗಿದೆಯಾ, ಯಾರು ಮಹಾಲಕ್ಷ್ಮಿಯ ಜೊತೆ ತೀರಾ ಆತ್ಮೀಯವಾಗಿದ್ರು, ಇದೆಲ್ಲದರ ಬಗ್ಗೆ ಮಾಹಿತಿಯನ್ನ ಪಡ್ಕೊಳ್ತಾರೆ. ಆ ನಂತರ ಕೊಲೆ ಆದಂತಹ ದಿನ ಅನ್ನುವಂತಹ ಅನುಮಾನ ಏನಿದೆ, ಸೆಪ್ಟೆಂಬರ್ 2ನೇ ತಾರೀಕು, ಆ ಜಾಗದ ಟವರ್ ಡಂಪ್ನ ಕೂಡ ಪಡ್ಕೊಳ್ಳುವಂತಹ ಕೆಲಸವನ್ನ ತನಿಖಾಧಿಕಾರಿಗಳು ಮಾಡ್ತಾರೆ. ಆ ಟವರ್ ಡಂಪ್ ಮೂಲಕ ಯಾರ್ಯಾರು ಆ ಸಂದರ್ಭದಲ್ಲಿ ಆ ಜಾಗದಲ್ಲಿದ್ರು ಅನ್ನೋದ್ರ ಮೇಲೆಗೆ ಹಂತಕನ ಸುಳಿವನ್ನ ಪತ್ತೆ ಹಚ್ಚುವಂತಹ ಕೆಲಸವನ್ನ ಮಾಡಲಾಗುತ್ತೆ. ಮಹಾಲಕ್ಷ್ಮಿಯ ಎಲ್ಲ ಕರೆಗಳನ್ನ ಕೂಡ ಪರಿಶೀಲನೆ ಮಾಡುವಂತಹ ಕೆಲಸವನ್ನ ತನಿಖಾಧಿಕಾರಿಗಳು ಮಾಡ್ತಾರೆ. ಇನ್ನು 2ನೇ ಹಂತ ಏನು, ಅದು ಸಿಸಿಟಿವಿಯ ಪರಿಶೀಲನೆ. ಮಹಾಲಕ್ಷ್ಮಿ ಮನೆಗೆ ಬಂದಿದ್ದಂತಹ ಸಮಯ ಅದನ್ನ ಪತ್ತೆ ಮಾಡಲಾಗುತ್ತೆ. ಮಹಾಲಕ್ಷ್ಮಿಯ ಮನೆ ಮುಂಭಾಗ ಯಾವುದಾದ್ರೂ ಸಿಸಿಟಿವಿ ಇದ್ರೆ, ಅಥವಾ ಆಕೆ ಹೋಗಿ ಬರುವಂತಹ ದಾರಿಯಲ್ಲಿರುವಂತಹ ಸಿಸಿಟಿವಿ ಎಲ್ಲವನ್ನ, ಸುತ್ತಮುತ್ತಲಿನ ಎಲ್ಲ ಸಿಸಿಟಿವಿ ಫುಟೇಜ್ಗಳನ್ನ ಕಲೆ ಹಾಕುವಂತಹ ಕೆಲಸವನ್ನ ತನಿಖಾಧಿಕಾರಿಗಳು ಮಾಡ್ತಾರೆ. ಮಹಾಲಕ್ಷ್ಮಿ ಬರುವಾಗ ಆಕೆ ಹಿಂದೆ ಯಾರಾದ್ರೂ ಬಂದಿದ್ರಾ ಅನ್ನೋದ್ರ ಬಗ್ಗೆ ಪರಿಶೀಲನೆ ಮಾಡಲಾಗುತ್ತೆ. ಮನೆಗೆ ಬಂದು ಅಲ್ಲಿಂದ ಯಾರಾದ್ರೂ ವಾಪಸ್ ಆಗಿದಾರಾ ಅದನ್ನ ಕೂಡ ಪತ್ತೆ ಹಚ್ಚುವಂತಹ ಕೆಲಸವನ್ನ ತನಿಖಾಧಿಕಾರಿಗಳು ಮಾಡ್ತಾರೆ. ಸಿಸಿಟಿವಿ ಮ್ಯಾಪಿಂಗ್ ನ ಮಾಡಲಾಗುತ್ತೆ. ಆ ಸಿಸಿಟಿವಿ ಮ್ಯಾಪಿಂಗ್ ಮೂಲಕ ಆರೋಪಿಯ ಸುಳಿವನ್ನ ಪತ್ತೆ ಹಚ್ಚುವಂತಹ ಕೆಲಸವನ್ನ ತನಿಖಾಧಿಕಾರಿಗಳು ಮಾಡಲಿದ್ದಾರೆ. ಇನ್ನು 3ನೇ ಹಂತ ಏನು, 2 ಹಂತದ ತನಿಖೆಯಲ್ಲಿ ಮಾಹಿತಿ ಸಿಗದೇ ಇದ್ದಂತಹ ಸಂದರ್ಭದಲ್ಲಿ ಪೋಸ್ಟ್ ಮಾರ್ಟಮ್ ರಿಪೋರ್ಟ್, PM ರಿಪೋರ್ಟ್ ಅದನ್ನ ಪರಿಶೀಲನೆ ಮಾಡಲಾಗುತ್ತೆ. ಈಗಾಗಲೇ ಇವತ್ತು ಮಹಾಲಕ್ಷ್ಮಿಯ ದೇಹವನ್ನ ಪೋಸ್ಟ್ ಮಾರ್ಟಮ್ಗೆ ಕಳುಹಿಸಲಾಗಿದೆ. ಆ ನಂತರದಲ್ಲಿ ಏನು ರಿಪೋರ್ಟ್ ಬರುತ್ತೆ, ಆ ರಿಪೋರ್ಟ್ನಲ್ಲಿ ಕೊಲೆಯ ಭೀಕರತೆಯ ಮಾಹಿತಿಯನ್ನ ಕಲೆ ಹಾಕುವಂತಹ ಕೆಲಸವನ್ನ ಪೊಲೀಸರು ಮಾಡ್ತಾರೆ. ಯಾವ ವಿಚಾರಕ್ಕಾಗಿ ಕೊಲೆ ಆಯಿತು ಅದು ಬಹಳ ಇಂಪಾರ್ಟೆಂಟ್, ಯಾವ ಉದ್ದೇಶಕ್ಕಾಗಿ ಕೊಲೆ ಆಯಿತು, ಯಾವ ರೀತಿ ಕೊಲೆ ಮಾಡಲಾಯಿತು ಎಲ್ಲವೂ ಕೂಡ ಬಹಳ ಮುಖ್ಯ ಆಗುತ್ತೆ. ಲೈಂಗಿಕ ವಿಚಾರವಾಗಿ ಹತ್ಯೆಯಾಗಿದೆಯಾ, ಅಥವಾ ಮಹಾಲಕ್ಷ್ಮಿ ಮೇಲೆ ಹಲ್ಲೆ ಮಾಡಲಾಗಿದೆಯಾ, ಮಹಾಲಕ್ಷ್ಮಿಯ ಕೊಲೆ ಯಾವ ರೀತಿಯಾಗಿದೆ, ಚಾಕುವಿನಿಂದ ಚುಚ್ಚಿದ್ರಾ ಅಥವಾ ಉಸಿರುಗಟ್ಟಿಸಿ ಕೊಂದು ಆ ನಂತರದಲ್ಲಿ ಈ ರೀತಿ ಬೀಭತ್ಸವಾಗಿ ಆಕೆಯ ದೇಹವನ್ನ ತುಂಡರಿಸಲಾಯ್ತಾ, ಇದೆಲ್ಲದರ ಬಗ್ಗೆ ಪೋಸ್ಟ್ ಮಾರ್ಟಮ್ನಲ್ಲಿ ಇನ್ ಡೀಟೇಲ್ ಆದಂತಹ ರಿಪೋರ್ಟ್ನ ವೈದ್ಯಾಧಿಕಾರಿಗಳು ಏನ್ ನೀಡ್ತಾರೆ ಅದರ ಆಧಾರದ ಮೇಲೂ ತನಿಖೆಯನ್ನ ಮಾಡಲಾಗುತ್ತೆ. ಒಟ್ಟಾರೆಯಾಗಿ ಹಂತಕನವರೆಗೆ ರೀಚ್ ಆಗೋದಕ್ಕೆ ಪೊಲೀಸರು 3 ಹಂತದ ತನಿಖೆಯನ್ನ ಮಾಡ್ತಾರೆ, 3 ಆಯಾಮಗಳಲ್ಲಿ ತನಿಖೆಯನ್ನ ಮಾಡ್ತಾರೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.